ಹಾಗಾದರೆ ನಾವು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಾವು ನಿನ್ನೆನ ಕ್ಲಾಸಿನಲ್ಲಿ ಕಲ್ತಿದ್ದು ಲೈನ್ಸಿನ ಬಗ್ಗೆ ತುಂಬ ಕಲ್ತಿದ್ದೀವಿ. ಆದರೆ ಇವತ್ತು ನಾವು ಕಲಿಯೋಣ ಸರ್ಕಲ್. ನಾವು ಹೇಗೆ ಸರ್ಕಲ್ ಮಾಡಬೇಕು, ಯಾವ ಥರ ಸರ್ಕಲ್ ಮಾಡೋದು ಈಸಿ ಇರುತ್ತೆ ಮತ್ತು ಯಾವ ಥರ ಟಫ್ ಆಗುತ್ತೆ, ಇದು ನಾನು ತುಂಬ ಸಿಂಪಲಾಗಿ ಸರ್ಕಲ್ ಬಿಡಿಸಿದೆ. ನೀವು ನೋಡಬಹುದು, ಇದು ಜಾಸ್ತಿ ರೌಂಡ್ ಇಲ್ಲ, ಒಂಥರ ಇಲ್ಲ, ಪರ್ಫೆಕ್ಟ್ ಇದೆ. ಈಗ ನೋಡಿ ನಾನು ಬಿಡಿಸ್ತೀನಿ. ಒಂಥರ ಅಕ್ಯುರೇಟ್ ರೌಂಡ್ ಇಲ್ಲ. ಅಕ್ಯುರೇಟ್ ರೌಂಡ್ ಮಾಡಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸುಲಭ ಆಗುತ್ತೆ. ನಾನು ಸರ್ಕಲಿನ ಒಳಗೆ ಸರ್ಕಲ್ ಹಾಕಿ ಅಕ್ಯುರೇಟ್ ಸರ್ಕಲ್ ಮಾಡಿದೆ. ನೀವು ನೋಡಬಹುದು, ಪಾಯಿಂಟ್ ಹಾಕಿ ಅದರ 4 ಕಡೆಯಿಂದ ನಾವು ಈ ತರಹ ಸರ್ಕಲ್ ಹಾಕಿ ಡಿಸೈನ್ ಮಾಡ್ತೀವಿ. ನಾವು ಸರ್ಕಲಿನ ಮೇಲೆ ಸರ್ಕಲ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಹೊರಗಿನಿಂದ ಒಳಗೆ ಬಿಡಿಸಿದ್ದೆ. ಇದನ್ನು ನಾನು ರೌಂಡ್ ಮಾಡಿ ಇದರ 4 ಕಡೆ ಬೇರೆ ಥರ ಸರ್ಕಲ್ ಹಾಕಿದೆ. ಈಗ ನಾನು ಬಿಡಿಸಿದ್ದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡಬಹುದು, ಸರ್ಕಲ್ ಹಾಕುವಾಗ ಲೈನಿನ ಡಿಸ್ಟೆನ್ಸ್ ಪರ್ಫೆಕ್ಟಾಗಿ ಹಾಕಿ ಬಿಡಿಸಬೇಕು. ಅದನ್ನು ನಾನು ಹೊರಗಿನಿಂದ ಒಳಗೆ ಬಿಡಿಸಿದ್ದೆ, ಇದನ್ನು ಒಳಗಿನಿಂದ ಹೊರಗೆ ಬಿಡಿಸಿದೆ. ಹಾಗಾದರೆ ಇದು ಪರ್ಫೆಕ್ಟಾಗಿ ಇದೆ. ಇದನ್ನು ಹೊರಗಿನಿಂದ ಒಳಗೆ ಬಿಡಿಸಿದೆ. ನೋಡಿ, ನೀವು ನೋಡಬಹುದು, ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟಾಗಿ ನೀವು ಕಲಿಯಬಹುದು. ನೋಡಿ, ಈ ಥರ ಇದು ಸಿಂಪಲ್ ಸರ್ಕಲ್. ಇದು ಬೇರೆ ತರಹದಿದೆ, ಇದು ಬೇರೆ ತರಹದಿದೆ. ಇದು ಪರ್ಫೆಕ್ಟಾಗಿ ಬಂದಿದೆ. ನೀವು ನೋಡಬಹುದು, ಈ ತರಹ ಬಿಡಿಸಿ ಸೈಡಲ್ಲಿ ಡಾಟ್ ಹಾಕಿದರೆ ಇದು ಜಾಸ್ತಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಈಗ ನಾವು ಕಲಿಯೋಣ ಸ್ವಲ್ಪ ಬೇರೆ. ಹಾಗಾದರೆ ಈ ಲೈನ್ ಅಕ್ಯುರೇಟ್ ಆಗಿ ಇರಬೇಕು. ಈಗ ನಾವು ಬಿಡಿಸೋಣ ಮಧ್ಯದಲ್ಲಿ ಅರ್ಧ ಒಂದು ಸರ್ಕಲ್. ಈ ಥರ ನೀವು ಪಾಯಿಂಟ್ ಇಟ್ಟು ಈಕ್ವಲ್ ಹಾಫ್ ಸರ್ಕಲ್ ಬಿಡಿಸಬಹುದು. ಸ್ವಲ್ಪ ಕಲ್ತಿ ಆದಮೇಲೆ ನಿಮಗೆ ಪಾಯಿಂಟ್ ಇಡುವ ಅವಶ್ಯಕತೆ ಇರಲ್ಲ, ನೀವು ಹಾಗೆ ಬಿಡಿಸಬಹುದು. ಡಬಲ್ ಲೈನ್ ಹಾಕಿ ಹೊರಗಿನ ಕಡೆಯಿಂದ ಲೈನ್ಸನ್ನು ಹಾಕಿ, ನಾನು ಬಾಕ್ಸ್ ಹಾಕುವಾಗ ಹೇಳಿದ್ದೆ ಹೊರಗಿನ ಕಡೆಯಿಂದ ಲೈನ್ಸ್ ಹಾಕಿ ಎಂದು. ಈ ತರಹ ನೀವು ಹಾಫ್ ಸರ್ಕಲ್ಸ್ ಹಾಕಬೇಕು. ಎಲ್ಲದನ್ನು ನೀವು 10 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆಂದ ಟ್ರೈನಿಂಗ್ ಆಗುತ್ತೆ. ಇದು ನಾವು ಹಾಫ್ ಸರ್ಕಲ್ಸ್ ಕಲ್ತಿರೋದು. ಯಾವಾಗ ನಾವು ತಿರುವಿನ ಲೈನ್ ಬಿಡಿಸ್ತೀವಿ, ಇದಕ್ಕೆ ನಾವು ಹಾಫ್ ಸರ್ಕಲ್ ಬಿಡಿಸ್ತೀವಿ. ಮತ್ತು ನಾವು ಹಾಫ್ ಸರ್ಕಲ್ ಹಾಕಿದ್ವಿ ಮತ್ತೆ ಮಾಡಿ ಈ ತರಹ ಸ್ಟ್ರೈಟ್ ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡಬೇಕು. ನೀವು ನೋಡಬಹುದು ಯಾವ ಥರ ಅಂತ. ಇದು ನೀವು ಅರ್ಥ ಮಾಡ್ಕೊಳ್ಬಹುದು ಇದು ಯಾವ ಥರ ಪ್ರಾಕ್ಟೀಸ್ ಅಂತ. ಈ ತರಹ ನೀವು ಹಾಫ್ ಸರ್ಕಲ್ ಕಲ್ತಿದ್ರೆ ಈ ಥರ ಒಂದು ಲೈನ್ ಬಿಡಿಸಿ ಮಾಡಬಹುದು. ಈ ಥರ ಸರ್ಕಲ್, ಹಾಫ್ ಸರ್ಕಲ್ ಕಲ್ತಿದ್ರೆ ಈ ಥರ ಒಂದು ಲೈನ್ ಬಿಡಿಸಿ ಸಣ್ಣಕ್ಕೆ ಎತ್ತಿ ಲೈನಿಗೆ ಟಚ್ ಮಾಡಬೇಕು. ಮೆಲ್ಲಕ್ಕೆ ಎತ್ತಿ ಮತ್ತೆ ಲೈನಿಗೆ ಟಚ್ ಮಾಡಬೇಕು. ಇದೇ ಪ್ರಾಕ್ಟೀಸ್ ಮಾಡಬೇಕು. ಹಾಗಾದರೆ ಇದರನ್ನು ಕಂಬೈನ್ ಮಾಡಿ ಈ ಥರ ಈಸಿಯಾಗಿ ಬಿಡಿಸಬಹುದು. ಇದು ಒಂಥರ ಲೀಫ್ ಆಗಿನೂ ಕಾಣಿಸುತ್ತೆ. ನೋಡಿ, ಮೆಲ್ಲಕ್ಕೆ ಕೋನನ್ನು ಟಚ್ ಮಾಡಬೇಕು. ನೀವು ಕೋನ್ ಹಿಡಿಯೋದು ನಾನು ಹೇಳಿದ್ದೀನಿ ಹೇಗೆ ಹಿಡಬೇಕು ಕೋನ್ ಅಂತ. 2 ಸೈಡಿಂದ ಮಾಡಾದ್ಮೇಲೆ ಇದು ಒಂದು ಲೀಫ್ ಥರ ಕಾಣಿಸುತ್ತೆ. ಈ ತರಹ ಹಾಫ್ ಸರ್ಕಲನ್ನು ಮಾಡಿ ನೋಡಿ. ಈ ತರಹ ಹಾಕಿದರೆ ನೋಡಿ ಎಷ್ಟು ಸುಂದರವಾದ ಡಿಸೈನ್ ಆಗಿದೆ. ನೀವು ನೋಡಬಹುದು, ಈ ಲೈನ್ ಜಾಸ್ತಿ ಮೆಹಂದಿಯಲ್ಲಿ ಯೂಸ್ ಮಾಡ್ತಾರೆ. ಈ ಲೈನ್ ತುಂಬ ಯೂಸ್ ಮಾಡ್ತಾರೆ ಮೆಹಂದಿಯಲ್ಲಿ. ನೀವು ನೋಡಿರಬಹುದು, ಈ ಥರ ಬಿಡಿಸಿ ತಿರುಗಿಸಿ ಬಿಡಿಸಿ ಇದರ ಮಧ್ಯದಲ್ಲಿ ಒಂದು ಡಾಟ್ ಇಲ್ಲ ಲೀಫನ್ನು ಬಿಡಿಸ್ತಾರೆ. ಈಗ ನಾನು ಬಿಡಿಸ್ತೀನಿ, ನೀವು ನೋಡಿ. ಇದೇ ತರಹ ಮಧ್ಯದಲ್ಲಿ ಲೀಫನ್ನು ಬಿಡಿಸಿದರೆ ಚೆಂದ ಕಾಣಿಸುತ್ತೆ. ಮೆಹಂದಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ನೋಡಿರಬಹುದು, ಈ ಥರ ಬಿಡಿಸಿ ತಿರುಗಿಸಿ ಬಿಡಿಸಿ ಇದರ ಮಧ್ಯದಲ್ಲಿ ಡಾಟನ್ನು ಇಟ್ಟರೆ ಇನ್ನೂ ಬೇರೆ ತರಹ ಇದೆ. ಅದನ್ನು ನಾವು ಮುಂದೆ ಕಲಿಯೋಣ. ಈಗ ನಾನು ಬೇಸಿಕ್ಸ್ ಮಾತ್ರ ಹೇಳ್ತಾ ಇರೋದು. ಈಗ ನಾವು ಬೇಸಿಕ್ಸೇ ಕಲಿಯೋಣ. ಮುಂದೆ ನಾವು ಹೇಗೆ ಫ್ಲವರ್ ಬಿಡಿಸ್ಬೇಕು ಅದೆಲ್ಲ ಚೆನ್ನಾಗಿ ಕಲಿಯೋಣ. ಈಗ ನಾನು ಮತ್ತೆ ಲೈನನ್ನು ಬಿಡಿಸೋಣ. ಬಾರ್ಡರ್ ಹಾಕಿ ಮಧ್ಯದಲ್ಲಿ ಆ ಥರನೇ ಸೇಮ್ ಲೈನ್ ಹಾಕಬೇಕು. ಈ ತರಹ ಬಿಡಿಸಿ ಲೀವ್ಸ್ ಇಲ್ಲ ಅಂದರೆ ಡಾಟ್ಸ್ ಹಾಕೋಣ. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಸಿಂಪಲ್ ಇರುತ್ತೋ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಎಷ್ಟು ಥರದ ಲೀವ್ಸ್ ಇರುತ್ತೆ, ಎಷ್ಟು ಥರ ನಾವು ಡೆಕೋರೇಟ್ ಮಾಡಬಹುದು. ಇದೆಲ್ಲ ಶೇಪ್ಸಿನ ಲೀವ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ಶೇಪ್ ಮೊದಲು ನಾನು ಸರ್ಕಲ್ ಬಿಡಿಸಿ ಅದನ್ನು ಮೇಲೆ
ಮೇಲಕ್ಕೆ ಶೇಪ್ಸ್ ಕೊಡ್ತೀವಿ. ಈ ಥರ ಶೇಪ್ಸ್ ಎಲ್ಲ ಕೊಡ್ತೀವಿ. ನೋಡಿ ನೀವು ನೋಡಬಹುದು, ಇದು ನಾರ್ಮಲ್ ಲೀಫ್ ಲೈನ್ ಬಿಡಿಸಿ ಹಾಕೋ ಕಡೆ ಹಾಕಬೇಕು. ಈ ಥರ ನೀವು ರೌಂಡ್ ಶೇಪಿನ ಮೇಲೆ ಇನ್ನೊಂದು ಶೇಪ್ ಹಾಕಿದರೆ ತುಂಬ ಒಳ್ಳೆ ಶೇಪ್ ಬರುತ್ತೆ. ನೀವು ತುಂಬ ಥರದ ಡಿಸೈನ್ಸ್, ಒಂದಕ್ಕಿಂತ ಒಂದು ಡಿಸೈನ್ಸ್ ಕಲಿಬಹುದು. ಸರ್ಕಲ್ ಹಾಕಿ ಈ ಥರ ಸೇಮ್ ಡಿಸೈನ್ಸ್ ಹಾಕಿದರೆ ತುಂಬ ಚಂದ ಫ್ಲವರ್ ಆಗುತ್ತೆ. ನಮಗೆ ಮೊದಲೇ ಫ್ಲವರ್ ಮಾಡಬಾರ್ದು, ನಾವು ಪ್ರಾಕ್ಟೀಸ್ ಮಾತ್ರ ಮಾಡಬೇಕು. ಎಷ್ಟು ಥರದ ಫ್ಲವರ್ಸ್ ಮಾಡಬಹುದು ಅಂತ ನೀವು ಮುಂದೆ ನೋಡ್ತಾ ಇರಿ. ಎಷ್ಟು ಟೈಪ್ಸ್ ಬರುತ್ತೆ ಅಂತ. ತುಂಬ ಥರದ ಫ್ಲವರ್ಸ್ ಇರುತ್ತೆ. ಹೇಗೆ ನಾವು ಒಂದು ಫ್ಲವರ್ ಚೇಂಜ್ ಮಾಡಬಹುದು. ಮೆಲ್ಲ ನಾನು ಶೇಕ್ ಮಾಡಿ ಈ ಥರ ಡಿಸೈನ್ ಮಾಡಿದೆ. ಈ ಥರ ಫ್ಲವರ್ ನಾವು ನೇಚರ್ಸಲ್ಲಿ ಇದೆಯೋ ಅದೇ ನಾವು ಮೆಹಂದಿಯಲ್ಲಿ ಬಿಡಿಸ್ತೀವಿ. ನೇಚರ್ಸಲ್ಲಿ ಯಾವ ಥರ ಅವೈಲೇಬಲ್ ಇದೆಯೋ ಅದೇ ನಾವು ನೇಚರ್ಸನ್ನು ನೋಡಿ ಬಿಡಿಸ್ತೀವಿ. ಈಗ ನಾವು ಇಲ್ಲಿ ಲೋಟಸ್ ಬಿಡಿಸೋಣ. ನನಗೆ ಇನ್ನೂ ಥರದ ಲೀಫ್ ನೆನಪು ಬಂತು. ನಾವು ನಿನಗೆ ಬಿಡಿಸಿ ತೋರಿಸ್ತೀನಿ. ನೋಡಿ, ಈ ಥರ ಮೆಲ್ಲಕ್ಕೆ ಶೇಕ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಎಲ್ಲ ಡಿಸೈನು ಶೇಕ್ ಮಾಡಿ ಬಿಡಿಸ್ಬಾರ್ದು, ಹಾಳಾಗಿಬಿಡುತ್ತೆ. ಈ ಥರ ಎಲ್ಲ ಬಿಡಿಸ್ಬಹುದು. ಫ್ಲವರ್ಸಿಗೆ ಇದೆಲ್ಲ ಲೀವ್ಸ್ ತುಂಬ ಬಿಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೇಚರಲ್ಲಿ ಹೇಗಿದೆಯೋ ಅದೇ ಥರ ನಾವು ಬಿಡಿಸಿರೋದು. ನಾವು ಈಗ ಇಲ್ಲಿ ಲೋಟಸ್ ಟ್ರೈ ಮಾಡೋಣ. ಲೋಟಸ್ ಬಿಡಿಸೋಣ. ನಾವು ಇದನ್ನು ನಿಮಗೆ ಬಿಡಿಸಿ ತೋರಿಸ್ತಿದ್ದೀನಿ. ಯಾಕಂದರೆ ನನಗೂ ಲೋಟಸ್ ಬಿಡಿಸೋಕ್ಕೆ ಬರ್ತಿರಲಿಲ್ಲ. ನಾನು ಪ್ರಾಕ್ಟೀಸ್ ಮಾಡಿ ಕಲ್ತಿರೋದು. ಈಗ ನಾವು ಲೀಫನ್ನು ಬಿಡಿಸೋಣ. ತುಂಬ ಈಸಿ. ಈ ಥರ ಮಾಡಿ ಅದರ ಒಳಗೆ ಲೈನ್ ಬಿಡಿಸಿ ಈ ಥರ ಮೆಲ್ಲ ಶೇಡ್ ಮಾಡಬೇಕು. ನೀವು ನೋಡಬಹುದು, ಈ ಥರ ಲೀಫನ್ನು ಬಿಡಿಸೋಣ. ತುಂಬ ಈಸಿ. ಈ ಥರ ಮಾಡಿ ಅದರ ಒಳಗೆ ಲೈನ್ ಬಿಡಿಸಿ ಈ ಥರ ಮೆಲ್ಲ ಶೇಡ್ ಮಾಡಬೇಕು. ನಾನು ನಿಮಗೆ ಹೊಸ ಥರದ ಲೀಫ್ ಮಾಡೋದು ಕಲಿಸ್ತೀನಿ. ಈಗ ಇದನ್ನು ಬಿಡಿಸೋಣ. ತುಂಬ ಸುಲಭ. ಈಗ ಇದರಲ್ಲಿ ಮಧ್ಯ ಈ ಥರ ಬಿಡಿಸಿ ಇದರಲ್ಲಿ ಮಧ್ಯ ಶೇಡ್ ಮಾಡಬೇಕು. ಎಷ್ಟು ಸುಂದರವಾದ ಲೀಫ್ ಆಗಿ ರೆಡಿ ಆಗಿದೆ ನೋಡಿ. ತುಂಬ ಚಂದ ಫ್ಲವರ್ ಆಗುತ್ತೆ ಇದರಿಂದ. ಇದರ ಹತ್ತಿರ ಸ್ಟ್ರೈಪ್ಸ್ ಹಾಕಬೇಕು. ಹತ್ತಿರ ನೋಡಿ, ಈ ತರಹ. ಇದರನ್ನೇ ನಾವು ಸೇಮ್ ಬಿಡಿಸ್ತಿರೋದು. ಇದು ಬೇರೆ ಥರ ಕಾಣಿಸುತ್ತೆ ಹತ್ತಿರ ಸ್ಟ್ರೈಪ್ಸ್ ಹಾಕಿದರೆ. ನೀವು ನೋಡಬಹುದು, ಇದರಲ್ಲೂ ಜಾಸ್ತಿ ಡಿಫ್ರೆನ್ಸ್ ಇದೆ. ಇದನ್ನು ನಾವು ಡಾರ್ಕ್ ಮಾಡಬೇಕು. ಈ ಥರ ಇದು ತುಂಬ ಚಂದ ಲೀಫ್ ರೆಡಿ ಆಗಿದೆ ಮತ್ತು ಇದು ತುಂಬ ಚಂದ ರೆಡಿ ಆಗಿದೆ. ನೀವು ನೋಡಬಹುದು, ನಾನು ಹೇಳಿದ್ದೀನಿ ನೀವು ಲೈಟು ಮಾಡಬಹುದು, ಡಾರ್ಕು ಮಾಡಬಹುದು. ಈ ಲೀಫ್ ಜಾಸ್ತಿ ಯೂಸ್ ಆಗುತ್ತೆ. ಇದನ್ನು ಸ್ವಲ್ಪ ಕ್ರಾಸ್ ಆಗಿ ಬಿಡಿಸ್ಬೇಕು. ಈ ಥರನೂ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಬಿಡಿಸಬಹುದು. ಸ್ವಲ್ಪ ಮೇಲೆ ತಗೊಂಡು ಮೆಲ್ಲ ಕರ್ವ್ ಮಾಡಿದರೆ ತುಂಬ ಚಂದ ಕಾಣಿಸುತ್ತೆ. ಮೆಹಂದಿ ಹೈಲೈಟ್ ಆಗುತ್ತೆ. ಈ ಇಂದು ನಾನು ಕಲಿಯೋಣ. ಯಾವಾಗ ನಮಗೆ ದೊಡ್ಡ ಮೆಹಂದಿ ಅಂದರೆ ದಪ್ಪ ಮೆಹಂದಿ ತೆಗಿಬೇಕು, ಯಾವಾಗ ಈ ಡಿಸೈನ್ ತುಂಬ ನಡೆಯುತ್ತೆ. ಈ ಡಿಸೈನ್ ತುಂಬ ಟಿಪ್ಸಿಂದ ಮಾಡ್ತಾರೆ. ನಾನು ನೋಡಿದ್ದೀನಿ, ತುಂಬ ಟಿಪ್ಸಿಂದ ಮಾಡ್ತಾರೆ. ತುಂಬ ಥರದಿಂದ ಕಲಿಯಬಹುದು. ಲೀಫಿಂದು ನಾನು ನಿಮಗೆ ಹೇಳ್ತಿದ್ದೀನಿ. ಸ್ಮಾಲ್ ಲೀಫ್ ನಾವು ಮಾಡಬೇಕು. ಒಂದು ದೊಡ್ಡ ಡಾಟ್ ಹಾಕಿ ದಪ್ಪ ಮೆಹಂದಿಯನ್ನು ತೆಗಿಬೇಕು. ಪ್ರೆಸ್ ಮಾಡಿರಬಹುದು, ಲೀಫ್ ರೆಡಿ ಆಗುತ್ತೆ. ಇದನ್ನು ಮಾಡೋದು ತುಂಬಾ ಈಸಿ. ನೀವು ನೋಡಬಹುದು, ತುಂಬಾ ಈಸಿ. ನೀವು ಈಸಿಯಾಗಿ ಕಲಿಬಹುದು. ಈ ಥರ ನೀವು ತುಂಬ ಥರದ ಡಿಸೈನ್ಸ್ ಮಾಡಬಹುದು. ಈಗ ನೀವು ಹೈಲೈಟ್ ಮಾಡಿ ಲೀಫ್ ಮಾಡಬಹುದು. ನಾನು ಮೇಲೆ ಹೇಳಿದ್ದೆಯಲ್ಲ ಆ ಥರ ಲೀಫ್ ಮಾಡಬಹುದು. ಇದನ್ನು ಲೈಟಾಗಿ ಬಿಡಿಸ್ಬೇಕು. ಇದರಿನ ಶೇಡ್ ಬರಬೇಕು. ಅಂದರೆ ಈ ಥರ ಲೈಟಾಗಿ ಮೂವ್ ಮಾಡಿ, ಲೈಟಾಗಿ ಶೇಡ್ ಮಾಡಿ ಮತ್ತೆ ಮೂವ್ ಮಾಡಿದರೆ ಈ ಥರ ನಾವು ಒಂದು ಲೀಫ್ ಮಾಡಿದ್ವಿ. ತುಂಬ ಥರದ ಲೀಫ್ ಇದೆ. ಈಗ ನನಗೆ ಎಷ್ಟು
ಈಗ ನನಗೆ ಎಷ್ಟು ನೆನಪಾಗ್ತಿದೆ ನಾನು ಅಷ್ಟು ಹೇಳ್ತಾ ಇದ್ದೀನಿ, ಮತ್ತು ನನಗೆ ನೆನಪು ಬಂದರೆ ನಾನು 100% ಹೇಳ್ತೀನಿ. ನಿಮಗೆ ಶೇಡ್ ಮಾಡೇ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಹರ್ಟ್ ಶೇಪ್ ಅನ್ನು ಕೊಟ್ಟೆ ನಾನು ಈ ಥರ ಲೀಫ್ಗೆ. ನೀವು ನೋಡಬಹುದು ನಾನು ಸ್ಮಾಲ್ ಹರ್ಟ್ ಅಂದರೆ ಚೆನ್ನಾಗಿರುತ್ತೆ. ಎಲ್ಲ ಫ್ಲವರ್ಸಿಗೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಟ್ರೆಂಡಿಂಗ್ ಡಿಸೈನ್ಸ್ ಅದೇ ಬರ್ತಿರೋದು. ಈಗ ಮತ್ತೊಂದು ಲೀಫ್ ಸ್ಮಾಲ್ ಹರ್ಟ್ ಶೇಪ್ ಬಿಡಿಸೋಣ. ನೀವು ನೋಡಬಹುದು ನಾನು ಹೇಗೆ ಬಿಡ್ತೀನಿ ಅಂತ. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಕಲಿಬಹುದು. ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಾನು ಹೇಗೆ ಹೇಳ್ತಿದ್ದೀನಿ ಅದೆಲ್ಲ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಕಲಿಬಹುದು. ನೋಡಿ ಈ ಥರ ಸ್ಮಾಲ್ ಹರ್ಟ್ ಶೇಪ್ ಮಾಡಿದ್ದೀನಿ. ನೀವು ನೋಡಿ ನಾನು ಇಲ್ಲಿ ಈ ಥರ ಲೀಫ್ ಬಿಡಿಸಿದ್ದೀನಿ. ಈ ಕಡೆ ಬೇರೆ ಥರ ಮೇಲಿನ ಲೈನಿಗೆ ಟಚ್ ಆದರೆ ಏನೂ ಆಗಲ್ಲ. ಟಚ್ ಆಗಿಲ್ಲ ಅಂದರೆ ನೀವು ಶೇಡ್ ಕರೆಕ್ಟಾಗಿ ಮಾಡಬೇಕು. ಮೆಲ್ಲಕ್ಕೆ ಒಂಥರ ಇರಬಾರ್ದು. ಈ ಥರ ನೀವು ಶೇಡ್ ಮಾಡಿ, ಶೇಡ್ ಹೈಲೈಟಾಗಿ ಕಾಣಬೇಕು. ಮತ್ತು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಸರ್ಕಲ್ ಹಾಕೋದು, ಇದರಿನ 4 ಕಡೆಯೂ ನಾವು ಸಣ್ಣ ಸಣ್ಣ ಸರ್ಕಲ್ ಹಾಕ್ತೀವಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇದು ನನ್ನ ಸ್ವಂತ ಜ್ಞಾನ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಾವು ಡೈರೆಕ್ಟ್ ಮಾಡಿದರೆ ಎಷ್ಟು ಪರ್ಫೆಕ್ಟ್ ಬರಲ್ಲ. ಈಗ ನಾವು ಒಂದು ಫ್ಲವರ್ ಸರ್ಕಲ್ ಬಿಡಿಸೋಣ. ನೀವು ನೋಡಿ ನಾನೀಗ ಬಿಡಿಸ್ತೀನಿ, ನೀವು ಕಲೀರಿ. ನಾನು ಹೇಳಿದ್ದೆಲ್ಲ ಕಲಿತ್ರೆ ಚೆಂದ. ನೋಡಿ ನಾನು ಮೊದಲು ಹೇಳಿದ್ದೆ ಈ ಥರ ಸರ್ಕಲ್ಲು ಹೇಗೆ ಹಾಕಬೇಕಂತ. ನೀವು ಈ ಥರ ಹಾಕಿ ಅದರ ಮೇಲೆ ನೀವು ಹಂಪ್ಸ್ ಹಾಕ್ಬೋದು. ನೋಡಿ ನಾನೀಗ ಹಾಕ್ತೀನಿ. ಹಂಪ್ಸನ್ನು ಮಾಡ್ಬೋದು. ನೋಡಿ ಈ ಥರ ಹಂಪ್ಸ್ ತುಂಬ ಪರ್ಫೆಕ್ಟ್, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಹಾಗೆ ಮಾಡಿದರೆ ಇದು ಪರ್ಫೆಕ್ಟ್ ಆಗಲ್ಲ, ಒಂಥರನೇ ಬರೋದು. ಡಿಸೈನ್ನ ಮಧ್ಯದಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ನೀವು ಕಲಿಬಹುದು. ನಂದು ಅಷ್ಟು ಪರ್ಫೆಕ್ಟ್ ಬಂದಿಲ್ಲ ಕಾಣಿಸುತ್ತೆ. ಇದು ಸಿಂಗಲ್ ಆಗಿ ಬಿಡಿಸಿದ್ರೆ ಅಷ್ಟು ಪರ್ಫೆಕ್ಟ್ ಆಗಲ್ಲ. ಡಿಸೈನ್ನ ಮಧ್ಯದಲ್ಲಿ ಚೆಂದ ಕಾಣಿಸುತ್ತೆ. ಇದನ್ನು ಪರ್ಫೆಕ್ಟ್ ಮಾಡೋಕ್ಕೆ ನಾವು ಡಿಸ್ಟೆನ್ಸ್ ನೋಡಿಕೊಳ್ಳಬೇಕು. ನಾವು ಡಿಸ್ಟೆನ್ಸ್ ನೋಡಿ ಪಾಯಿಂಟ್ ಹಾಕಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನಾವು ಡಿಸ್ಟೆನ್ಸ್ ತಗೊಂಡು ಮಾಡ್ತಿದ್ದೀವಿ. ನೀವು ನೋಡಿ ಯಾವುದು ಚೆನ್ನಾಗಿದೆ ಅಂತ. ನೀವು ನೋಡಬಹುದು ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಲೈನಿನ ಡಿಸ್ಟೆನ್ಸಿಂದ ಹೊರಗೆ ಹೋಗಬಾರ್ದು. ಇವತ್ತು ನಾವು ಕಲ್ತಿರೋದು ಎಲ್ಲ ಇದೆ. ಬೇಸ್ ಅಲ್ಲಿ ಹಾಫ್ ಸರ್ಕಲ್ಸ್ ಕಲ್ತಿದ್ದೀವಿ. ತುಂಬ ಥರ ಬೇಸಿಕ್ ಡಿಸೈನ್ಸನ್ನು ಕಲ್ತಿದ್ದೀವಿ. ಇದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ನನಗೆ ಕಾಣಿಸ್ತಿದೆ ಆ ಥರ, ನನಗೆ ಗೊತ್ತಿಲ್ಲ. ನೀವು ನೋಡಬಹುದು. ನಾವು ಇವತ್ತು ಬೇಸೇ ಕಲ್ತಿರೋದು ಸರ್ಕಲ್ಸ್ ಅನ್ನು ಕಲ್ತಿದ್ದೀವಿ. ಇದರೆಲ್ಲ ಬೇಸಿಕ್ಸ್ ಕಲ್ತಿರೋದು. ಈ ಕಡೆ ಲೈನ್ ಇದು ಶೇಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಥರದ ಲೀವ್ಸ್ ಕಲ್ತಿದ್ದೀವಿ. ನೀವು ನೋಡಬಹುದು ತುಂಬ ಥರದ ಸರ್ಕಲ್ಸ್, ಲೈನ್ಸ್, ಅದರಲ್ಲಿ ಡಾಟ್ ಹಾಕಿ ಮಾಡೋದು ಲೈನ್ಸ್, ಬಾರ್ಡರ್ ಹಾಕಿ ಮಾಡೋದು ಲೈನ್ಸ್, ತುಂಬ ಥರದ ಲೀವ್ಸ್ ಕಲ್ತಿದ್ದೀವಿ. ನೀವು ನೋಡಿ ಎಷ್ಟು ಥರದ ಲೀವ್ಸ್ ಕಲ್ತಿದ್ದೀವಿ. ತುಂಬ ಶೇಪ್ಸ್ ಕಲ್ತಿದ್ದೀವಿ. ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಾನು ಹಾಕಿರೋದು ಸರ್ಕಲ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ನೀವು ಇದನ್ನು ಟ್ರೈ ಮಾಡಿ. ನೋಡಿ ಎಷ್ಟು ಥರದ ಲೀವ್ಸ್ ಇದೆ. ಸ್ಟ್ರೈಪ್ಸಿನ ಲೀವ್ಸ್ ಇದೆ, ಹಾಗೆ ಮಾಡೋದು ಲೀವ್ಸ್ ಇದೆ. ಡಿಸೈನ್ನ ಮೊದಲಲ್ಲಿ ಆ ಡಿಸೈನ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ಕ್ಲಾಸ್ ಇಲ್ಲಿ ಎಂಡ್ ಮಾಡೋಣ.